ಮೇಕೆದಾಟು ಯೋಜನೆಯು ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಯ ಯೋಜನೆಯಾಗಿದ್ದು, ಇದಕ್ಕೆ ತಮಿಳುನಾಡು ಆಕ್ಷೇಪ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದರು. ವಿಕಾಸಸೌಧದಲ್ಲಿಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕುಡಿಯುವ ನೀರು ಪ್ರತಿಯೊಬ್ಬರ ಮೂಲಭೂತ ಹಕ್ಕು, ರಾಜಕೀಯ ಕಾರಣಕ್ಕಾಗಿ ವಿರೋಧ ಮಾಡುವುದು ಸಮರ್ಥನೀಯವಲ್ಲ ಅಂದರು. ಬೆಂಗಳೂರಿನಲ್ಲಿ 1 ಕೋಟಿಗೂ ಹೆಚ್ಚು ಜನರಿದ್ದು ಕುಡಿಯುವ ನೀರು ಪೂರೈಸಲು ಮತ್ತು ಜಲವಿದ್ಯುತ್ ಉತ್ಪಾದಿಸಲು ರಾಜ್ಯ ಸರ್ಕಾರ ಈ ಯೋಜನೆಯನ್ನ ರೂಪಿಸಿದೆ. ಈ ಯೋಜನೆಯಿಂದ ತಮಿಳುನಾಡಿಗೂ ಲಾಭವಾಗುತ್ತದೆ. ಹೀಗಾಗಿ ನೆರೆ ರಾಜ್ಯ ಬೆಂಬಲ ನೀಡಬೇಕೇ ಹೊರತು ವಿರೋಧ ಮಾಡುವುದು ಸರಿಯಲ್ಲ ಅಂತ ಅವರು ಹೇಳಿದರು. ಲಾಭ ಆಗ್ತದೆ, ಅದು ತಮಿಳುನಾಡಿನವರು ಅರ್ಥ ಮಾಡಿಕೊಳ್ಳಬೇಕು. ಬರೀ ವಿರೋಧ ಮಾಡಬೇಕು ಅನ್ನುವಂಥ ಒಂದು ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ವಿರೋಧ ಮಾಡುವಂಥದ್ದು ಸರಿಯಲ್ಲ. ಇದು ಬ್ಯಾಂಗ್ಳೂರಿಗೆ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಬ್ಯಾಂಗ್ಳೂರಿಗೆ ಕುಡಿಯೋ ನೀರಿನ ಮೇಲೆ ಎಲ್ಲರ ಹಕ್ಕಿದೆ. ಇದು ಬರೀ ಕುಡಿಯೋ ನೀರಿಗೆ ನಂದು ನಿಂದು ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಅದು ಮೂಲಭೂತ ಹಕ್ಕು. ಬ್ಯಾಂಗ್ಳೂರಿಗೆ ಕುಡಿಯೋ ನೀರು ಮತ್ತು ಅತ್ಯಂತ ಇವತ್ತು ಗುಣಮಟ್ಟದ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಮೇಕೆದಾಟು ಯೋಜನೆ, ಇವತ್ತು ನಾವೆಲ್ಲರೂ ಕೂಡಿ ಅದರ ಬಗ್ಗೆ ಆ ಯೋಜನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ರಾಜಕೀಯ ಬಿಟ್ಟು ಅವರು ನಮ್ಮ ಈ ಒಂದು ಯೋಜನೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.